ಗೌರಿ, ಎಲ್ಲರೂ ಏನು ಮಾಡ್ತಾವ ರವಿ? ಎಲ್ಲರೂ ಒಳಗಡೆ ಅವ್ರೆ. ಯಾಕ್ರಿ? ಯಾಕೆ ಅಂತ ಕೇಳ್ತಿಲ್ಲವಿ. ಎಲ್ಲರಿಗೂ ಹೇಳು ಬೆಳಗ್ಗೆ ಬೇಗನೆ ರೆಡಿ ಆಗಕ್ಕೆ. ಕಿರಣನು ಇವಾಗ ಬಂದವನಲ್ಲ, ಅವನಿಗೂ ಹೇಳು ಬೆಳಗ್ಗೆ ನಿಮ್ಮ ತವ್ರ ಮನೆಗೆ ಹೋಗ್ಬೇಕಲ್ವಾ, ನಿಮ್ಮ ಅಣ್ಣಯ್ಯ ಬಂದು ಕರೆದ್ಬಿಟ್ಟೋಗ್ಲಿಲ್ವೇ? ಓ ಅದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀನು ರೆಡಿ ಆಗ್ಬಿಟ್ರೆ ಆಗೋಯ್ತೇನವಿ. ಎಲ್ಲರೂ ರೆಡಿ ಆಗಬಾರ್ದೆ, ಆಮೇಲೆ ಒತ್ತಾರಿಕೆ ಲೇಟ್ ಮಾಡಿಬಿಡ್ತಾರೆ ಎಲ್ಲರೂ. ಅವ್ರಿಗೆ ಹೇಳು ಬೇಗ ಬೇಗ ಎದ್ದು ಬೇಗ ಬೇಗ ರೆಡಿ ಆಗಕ್ಕೆ ಬೆಳಗ್ಗೆಗೆ, ಆಯ್ತೇ? ಹ್ಞೂ ಕಣತ್ತೆ, ಹೇಳ್ತೀನಿ. ಆದರೆ ಎಲ್ಲರೂ ಹೊರಟುಬಿಟ್ರಿ ಹಂಗೆ ಇಲ್ಲಿ ಮನೆ ತಾವು ನೋಡ್ಕೊಳ್ಳೋರು ಯಾರು ನಿಲ್ಸೋದು? ನಾನು ಇರ್ತೀನಿ, ನೀವೆಲ್ಲ ಹೋಗ್ಬಿಟ್ಟು ಬರ್ರಿ. ನಾಡ್ದಲ್ವಾ ಊಟ, ನಾನು ನಾಡ್ದು ಊಟ ಟೈಮಿಗೆ ಬರ್ತೀನಿ. ರೀ, ನೀವು ಮನೆ ಅಳಿಯ, ನೀವು ಇಲ್ದೇ ಇದ್ರೆ ಹೆಂಗ್ರಿ? ನೀವಿರ್ಬೇಕಲ್ವೇ? ಹ್ಞೂ ಕಣವಿ, ನಾನು ಅಂದ್ಕೊಂಡೆ ಅರುಣನ್ನು ಕಿರಣನ್ನು ಇರಿಸ್ಬಿಟ್ಟು ಹೋಗುಮ ಅಂತ. ಆದರೆ ಯಾಕೋ ಬೇಡ ಅನ್ನಿಸ್ತದೆ. ನಾನೇ ಇದ್ಬಿಟ್ಟು ಮನೆ ತಾವು ನೋಡ್ಕೊಂಡು ನಾಡ್ದು ಬರ್ತೀನಿ. ನೀವು ಹೋಗಿರ್ರಿ. ನೀನು ಹೊಸಿ ಬೇಗನೆ ರೆಡಿಯಾಗಿ ಹೋಗು. ಅಲ್ಲಿ ನಿಮ್ಮ ಅದಕ್ಕೆ ಪಾಪ ಒಬ್ಬರೇ ಏನು ಮಾಡ್ತಾರೆ, ಅವ್ರಿಗೂ ನೀನು ಬೇಗ ಹೋದರೆ ಅವ್ರಿಗೂ ಅನುಕೂಲ ಆಗೋಕ್ಕಿಲ್ಲ. ಹೊಸಿ ಹೋಗು ಬೇಗ ನೀನು. ಅಲ್ಲ, ನಾನು ಬೆಳಿಗ್ಗೆ ಬೇಗನೆ ರೆಡಿ ಆಗ್ಬಿಟ್ಟು ಹೋಯ್ತೀನಿ ಹುಡುಗಿ ಎಲ್ಲರನ್ನೂ ಕರ್ಕೊಂಡು. ಅಲ್ಲ, ನೀವು ಬಂದಿದ್ರೆ ಸದಾಗಿರೋದು. ಏನು ಚೆನ್ನಾಗಿ ಹೇಳಿದ್ರೆ ಎಲ್ಲ ನೋಡ್ಕೊತಿರ್ಲಿಲ್ವೇ? ನೀವು ಬಂದಿದ್ರೆ ಆಯ್ತಿರ್ಲಿಲ್ವೇ? ಅವ್ನಿಗೆ ಗೊತ್ತಲ್ಲವಿ, ಎಮ್ ಮಳೆ ಹೋಯ್ದಂಗೆ ಅವನು. ಅವ್ನು ನಂಬ್ಕೊಂಡು ಹೋದ್ರೆ ಅಷ್ಟೇನೆ. ಇದ್ಬಿಟ್ಟು ಅವನ ಹತ್ರ ಕೆಲಸ ಮಾಡಿಸಿದ್ರೇನೆ. ಇಲ್ಲಾಂದರೆ ದನಿಗೆ ಮೇವು ಹಾಕೋಕ್ಕಿಲ್ಲ, ಅತ್ತಾಗೆ ಕೊಟ್ಟಿಗೆನೂ ಕ್ಲೀನ್ ಮಾಡೋಕ್ಕಿಲ್ಲ, ಏನೂ ಮಾಡೋಕ್ಕಿಲ್ಲ ಅವನು. ಆದ್ರೂ ಮನೇಲಿ ಎಲ್ಲರೂ ಕೇಳಿದ್ರೆ ಏನಂತ ಹೇಳೋದು? ನಿಮ್ಮನ್ನು ಕೇಳ್ತಾರೆ. ಅಯ್ಯೋ, ಕೇಳ್ತಾರೆ, ಏನು ಮಾಡೋದು ಅದೇ ನನಗೂ ಗೊತ್ತಾಗ್ತಿಲ್ಲ. ಅರುಣನ್ ಇಲ್ಲೇ ಇರ್ಸೋಣ ಅಂತಂದರೆ ಪಾಪ ಅವನು ಎಲ್ಗೂ ಹೋಗದೆ ಇರೋನು ಅಲ್ಲಿಗೆ ಹೋಗೋಕ್ಕೆ ರೆಡಿಯಾಗಿ ಆಸೆ ಪಡ್ತಾವನೆ. ಹೆಂಗೆ ಅವನಿಗೆ ಹೇಳೋದು? ಅರುಣ ಬೇಡ, ಅರುಣ ಬರಲಿ ನಮ್ಮ ಜೊತೆಗೇನೆ ಅಲ್ಲಿಗೆ ಅವ್ರ ಅತ್ತೆ ಮನೆಗೆ. ಅವನಿಗಿಲ್ಲಿರಿ ಅಂತ ಇರು ಅಂತ ಹೇಳೋದು ಬೇಡ. ಹ್ಞೂ ಕಣವ, ನಾನು ಅದೇ ಅನ್ಕೊಂಡೆ. ಆ ಹುಡುಗಿ ಬೇರೆ ಬಂದು ಕರೆದ್ಬಿಟ್ಟು ಹೋಗೋದೆ, ಹೆಂಗೆ ಹೋಗ್ಬೇಡ ಅಂತ ಹೇಳೋಕ್ಕಾಗ್ತದೆ? ಒಂದು ಕೆಲಸ ಮಾಡಿ ಮಗ, ನೀನು ಬೆಳಗ್ಗೆ ಎಲ್ಲ ನೋಡ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೀನು ಬಂದ್ಬಿಡು ಗಾಡಿ ಒಳಗೇನೆ. ಆ ಕಡೆಯಿಂದ ಸಾಯಂಕಾಲ ಮೇಲಕ್ಕೆ ಬಂದ್ಬಿಡುವಂತೆ. ಹೊಸಿ ಅಲ್ಲಿ ಅದು ಇದು ನೋಡ್ಬಿಟ್ಟು ಬಂದ್ಬಿಡುವಂತೆ. ತಿರ್ಗಾ ನಾಡ್ದು ಬೆಳಗ್ಗೆಗೆ ಬರುವಂತೆ ನೀನು, ಅಲ್ವೇ? ಇಲ್ಲಿ ಮಧ್ಯಾಹ್ನಕ್ಕೆ ಯಾರು ಇರಲ್ಲ ಅಂತಂದ್ರೆ ನೀನೊಬ್ಬನೇ ಏನು ಮಾಡ್ತಿ? ಹಂಗಾಗಕ್ಕಿಲ್ವೇ? ಹ್ಞೂ ಕಣವ, ನೀನು ಹೇಳೋದು ಸರಿನೇ. ಅವ್ರಿಗೂ ಬೇಜಾರಾಗಕ್ಕಿಲ್ಲ, ಈ ಕಡೆ ಮನೇನೂ ನೋಡ್ಕೊಂಡಂಗೆ ಆಯ್ತದೆ. ಹ್ಞೂ ಕಣವ, ಹಂಗೆ ಮಾಡ್ತೀನಿ. ಆಮೇಲೆ ಗೌರಿ, ನೀನು ಒಳ್ಳೆ ಟೈಮ್ ನೋಡ್ಕೊಂಡು ನಿಮ್ಮ ಅತ್ತಿಗೆ ತವ ಮಾತಾಡು. ಅರುಣೊಂದು ಇಷ್ಟೊಂದು ವಿಷಯ ಏನು ಇನ್ನೊಂದು ದಿನ ಹೇಳ್ಕೊಂಡು ಹೋಯ್ತೀಯಾ? ಮಾತಾಡ್ಬಿಟ್ಟು ಅದೇನು ಮುಗಿಸ್ಬಿಡುವ ಈ ವರ್ಷ. ಹ್ಞೂ, ಅದಕ್ಕೆ ತವ ನಾನೇ ಮಾತಾಡಲೆ. ಯಾಕೆ ಅಣ್ಣಂತವ ಇವ್ರು ಮಾತಾಡಿದ್ರೆ ಆಗಿರೋದು? ನಾನು ನಿಮ್ಮ ಅಣ್ಣಗಿಂತ ಮಾತಾಡ್ತೀನಮ್ಮಿ. ನಾಳೆಗೆ ಬರ್ತೀನಲ್ಲ, ಹಂಗೆ ಕಿವಿ ಮ್ಯಾಗ ಹಾಕ್ತೀನಿ ವಿಷಯನ. ನಾನು ಮಾತಾಡ್ತೀನಿ. ನೀನು ನಿಮ್ಮ ಅದಕ್ಕೆ ತಾವು ಮಾತಾಡಿ ನಿಮ್ಮ ಅದಕ್ಕೆ ಕಿವಿಗೂ ವಿಷಯ ಮುಟ್ಸು. ಏನು? ಹ್ಞೂ ಕಣ್ರಿ, ಆಯಿತು. ನಾನು ಮಾತಾಡ್ತೀನಿ, ನೀವು ಮಾತಾಡ್ರಿ. ಹೆಂಗೋ ಈ ವರ್ಷ ಆಗ್ಬಿಡ್ಲಿ. ಈ ವರ್ಷ ಎಲ್ಲಮ್ಮಿ ಅಂತದೆ. ಇವೊಂದು ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ನು ಶರಣ ಬೇರೆ ಬಂದವನಲ್ಲ. ಶರಣೊಂದು ಈಗ ಅದಕ್ಕೆ ಕೇಳ್ತಾರೆ, ನನ್ನ ಮಗ ದೊಡ್ಡವನು, ನನ್ನ ಮಗನಿಗಿಂತ ಮುಂಚೆ ನಿಮ್ಮ ಮಗನ ಮಾಡ್ಕೊತಾ ಇದ್ದೀರಾ ಅಂತ. ಮಾದೇಗೌಡ, ನೀನು ಅವ್ರದ್ದು ವಿಚಾರಕ್ಕೆಲ್ಲನೂ ತಲೆ ಕೆಡ್ಸ್ಕೊಬೇಡ. ನಿಂದು ನೋಡ್ಕೊ, ನಿಂದು ನಿನ್ನ ಮಗಂದು ನೋಡ್ಕೊ ಸಾಕು. ಅವ್ರ ಮಾತಿಗೆಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊಳಕ್ ಹೋಗೋದು? ಹಂಗಲ್ಲ ಕಣವ್ವ, ಇವಾಗ ಒಂದೇ ಮನೆಗೆ ಇದ್ದೀವಿ. ಚಿಕ್ಕವನ್ ಮದುವೆ ಮಾಡ್ಬಿಟ್ರೆ ಹೆಂಗಿರ್ತದೆ ಹೇಳೋ, ದೊಡ್ಡವನ್ನ ಬಿಟ್ಬಿಟ್ಟು. ಹಂಗೆ ಅಲ್ವೇ? ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ನೋಡೋಣ, ಅವನು ಏನೇನೋ ಒಪ್ಕೊಂಡ್ರೆ ಯಾವ್ದನ್ನ ಹೆಣ್ಣು ನೋಡೋಣ ಅಂತ. ನೀನು ಅವಕ್ಕೆಲ್ಲ ತಲೆ ಕೊಡಕ್ಕೆ ಹೋಗ್ಬೇಡ ಕಣಪ್ಪ. ಅವಳು ಗಯ್ಯಾಳಿ, ಅವಳು ತಾವು ಯಾರೂ ಬೆಳಕಿಲ್ಲ. ನೀನು ಅವೆಲ್ಲ ಯಾವುದೋ ಕಂಡವ್ರ ಮನೆ ಹೆಣ್ಮಕ್ಳನ್ನ ತಗೊಂಬಂದ್ಬಿಟ್ಟು ಸಿಗಾಕ್ಸ್ಬೇಡ. ಆ ಪಾಪ ನಮ್ಗೆ ಯಾಕೆ ಗೊತ್ತೈತೆ? ನೀನು ಅವೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ. ನಿನ್ನ ಪಡಕ್ಕೆ ನೀನು ಸುಮ್ಮನಿರು. ನಾನು ಆಮೇಲೆ ಸುಮ್ಮನಿರಕ್ಕಿಲ್ಲ ನೀನು ಅದೆಲ್ಲ ಮಾಡಿದರೆ. ಹಂಗಲ್ಲ ಕಣವ, ಜನ ಏನಂತಾರೆ ಅಂತ ಅಷ್ಟೇ. ಜನಕ್ಕೋಸ್ಕರ ಎದ್ರುಕೊಂಡು ಜನ ಅಂತಾರೆ ಅಂತ ನಾವು ಯಾವುದೋ ಹೆಣ್ಮಗನ ನೋಡ್ಬಿಟ್ಟು ಕಂಡವ್ರ ಮನೆ ಹೆಣ್ಮಕ್ಳನ್ನ ಇವಳು ಕೈ ಕೊಡಕತ್ತದೇನಪ್ಪ? ಇವಳ ಹತ್ರ ಯಾರಪ್ಪ ಇರ್ತಾರೆ? ಗಯ್ಯಾಳಿ ಹತ್ರ
ನನ್ನೇ ಬಿಡಲಿಲ್ಲ. ನಿನ್ನ ಹೆಂಡತಿ ಅಂತ ಸಾಧು ಅವಳನ್ನೇ ಬಿಡಲಿಲ್ಲ. ಇನ್ನು ಹೆಣ್ಮಕ್ಳನ್ನ ಕಂಡವ್ರ ಮನೆಯಿಂದ ತಗೊಂಬಂದ್ಬಿಟ್ಟು ಇವಳು ಕೈಗೆ ಒಪ್ಸಿದ್ರೆ ಬಿಡ್ತಾಳ ಇವಳು? ಇವಳು ಕೊಡೋಕೆ ಆಟಕ್ಕೆ ಅಷ್ಟೇ. ನೀನು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ನೀನು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ ನೋಡು. ಸರಿ ಬಿಡವ, ಆಯಿತು. ನಾಳೆಗೆ ಹೋಯ್ತೀವಲ್ಲ, ಅದೇನು ಅರುಣೊಂದು ವಿಷಯ ಮಾತಾಡ್ತೀವಿ, ಆಯ್ತೆ? ನೀನು ನಿನ್ನ ಮಗಂದು ಏನಾದೆ ಮಾತಾಡ್ಕೊಂಡು ಬಾ. ಬೇರೆಯವ್ರದ್ದು ಇನ್ಯಾರ್ದು ನಿನಗೆ ವಿಚಾರ ಬೇಕಾಗಿಲ್ಲ, ಆಯ್ತೇ? ಸರಿ ಕಣವ, ಆಯಿತು. ಅವಿ, ನೀನು ಹೋಗಿ ಎಲ್ಲರಿಗೂ ಹೇಳ್ಬಿಡು ಬೆಳಗ್ಗೆಗೆ ಎಲ್ಲರೂ ಬೇಗ ರೆಡಿ ಆಗೋಕ್ಕೆ. ನಾನು ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊತೀನಿ. ನೀವು ಕಾರಾಗ ಹೋಗೋರಂತೆ, ನಾನು ಗಾಡಿ ಒಳಗೆ ಬರ್ತೀನಿ. ಹಾಗೆ ಗಾಡಿ ಒಳಗಡೆ ತಿರ್ಗಿ ಆ ಕಡೆಯಿಂದ ಬರೋಕ್ಕೆ ಸರೋತದ ನನಗೆ, ಆಯ್ತೆ? ಸರಿ ಕಣ್ರಿ, ಎಲ್ಲರಿಗೂ ಹೇಳ್ತೀನಿ ಹಂಗಾದ್ರೆ. ಅತ್ತೆ, ನೀವು ಏನೂ ಅನ್ಕೊಳ್ಳಿಲ್ಲ ಅಂದರೆ ನಾನೊಂದು ಮಾತು ಹೇಳಲೆ? ಹೇಳವ, ಏನದು? ನೀನು ನನ್ನನ್ನು ಕೇಳ್ಬಿಟ್ಟು ಹೇಳ್ಬೇಕೇನೆ ನೀನು? ಹೇಳು, ಏನದು? ಅದೇ ಅತ್ತೆ, ಶೋಭಾ ಹೆಂಗಿದ್ರು ನಮ್ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಆಸೆ ಆಗಿದ್ಲಲ್ಲ, ಅವಳನ್ನ ನಮ್ಮ ಶರಣಂಗೆ ತಂದ್ಕೊಂಡ್ರೆ ಹೆಂಗಿರ್ತದೆ? ಇಡೀ ಜೋಡನು ಸರಿ ಹೋಯ್ತದೆ. ಶರಣನೂ ಹೊಸಿ ಆಸೆ ಪಟ್ಟಂಗೆ ಐತೆ. ಅದಕ್ಕೆ ಬೇಡ 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 ಕಣವ. ಅವಳು ನನ್ನ ಮಗಳೂ ಸರಿ ಇಲ್ಲ, ಇವಳು ಸರಿ ಇಲ್ಲ. ಯಾರು? ಸಾವಿತ್ರಿ. ಅದಕ್ಕೆ ಅವ್ರ ವಿಚಾರಕ್ಕೆ ನಾವು ತಲೆ ಹಾಕೋದೇ ಬೇಡ. ಅವ್ರು ಏನಾದರೂ ಮಾಡ್ಕೊಂಡ್ಲಿ, ಎಲ್ಲಾದರೂ ಮಾಡ್ಕೊಂಡ್ಲಿ, ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ಬಿಡಿ. ಈ ವಿಚಾರಗಳಿಗೆ ತಲೆ ಹಾಕ್ಬೇಡಿ. ಅಲ್ಲ ಕಣತೆ, ಇವ್ರು ಹೆಂಗೂ ವಹಿಸ್ಕೊಂಡಿದ್ರಲ್ವೇ ಎಲ್ಲನ ನಾನೇ ಒಂದು ಗಂಡು ನೋಡಿ ಮದುವೆ ಮಾಡ್ತೀನಿ ಅಂತ ಲಕ್ಷ್ಮಿ ಮಗಳಿಗೆ. ಅದಕ್ಕೇನೆ ಬೇರೆ ಕಡೆ ಇನ್ಯಾಕೆ ಶರಣಂಗೆನೆ ಮಾಡ್ಕೊಂಡಿದ್ರೆ ಆಗಿರೋದು. ಅವಳು ಆಸೆ ಪಟ್ಟಂಗೆ ನಮ್ಮನೆಗೆ ಸೊಸೆನೂ ಆಗೋಳು, ಸಂಬಂಧನೂ ಉಳ್ಕೊಳ್ಳೋದು ಅಂತ. ಹ್ಞೂ ಕಣವ, ಗೌರಿ ಹೇಳಿದ್ದು ಸರಿಯಾಗಿ ಅದೇ. ಹೊಸಿ ಯೋಚನೆ ಮಾಡು. ಆ ಹುಡುಗಿ ಪ್ಯಾಟರ್ನ್ ಆಗಿರೋನ್ನ ಆಸೆ ಪಟ್ಟಿತ್ತು ಅಂತ ನೀನು ಹೇಳ್ದಲ್ಲ, ಹಂಗೆ ಇವನು ಪ್ಯಾಟಾಗಿದ್ದವನೇನೆ. ತಿರ್ಗಾ ಪಾರಿನಿಗೆ ಬೇರೆ ಹೋಯ್ತಾನಂತೆ. ತಿರ್ಗಾ ಲಕ್ಷ್ಮಿ ಸಂಬಂಧದಾಗೆ ಮದುವೆ ಮಾಡ್ಕೋಬೇಕು ಅಂತಿದ್ಲು, ಅದು ಆಯ್ತದೆ. ನೋಡವ, ನಿನ್ನ ಮೊಮ್ಮಗಳೇ ನಿನ್ನ ಸೊಸೆನೂ ಆಯ್ತಾಳೆ. ನೋಡವ, ಒಂದ್ಸತಿ ಯೋಚನೆ ಮಾಡು. ಗೌರಿ ಯೋಚನೆ ಮಾಡಿರೋದು ಸರಿಯಾಗಿ ಅದೇ ಅಂತ ಅನ್ನಿಸ್ತದೆ. ಹ್ಞೂ ಕಣಪ್ಪ, ನೀವೇನೋ ಹೇಳ್ತೀರಾ. ಇವಳು ಸಾವಿತ್ರಿ ಒಪ್ಪಬೇಕಲ್ಲ, ಮೊದಲೇ ಬಿತ್ರಿ ಅವಳು ಏನು ಅಂದ್ಕೊಂಡವಳು, ಅವಳ ಮನ್ಸಿನಾಗ ಏನದು, ಮೊದಲೇ ದುರಾಸೆ ಅವಳು. ಒಂದ್ಸತಿ ಇವ್ರ ಹತ್ರನೂ ಲಕ್ಷ್ಮಿ ಹತ್ರನೂ ಮಾತಾಡಿ ನೋಡುವ. ಇಬ್ಬರು ಏನಾನ ಹ್ಞೂ ಅಂತ ಒಪ್ಕೊಂಡ್ರೆ ನೋಡುವ. ಆಮೇಲೆ ಶೋಭನ ಹತ್ರನೂ ಶರಣನ ಹತ್ರನೂ ಎಲ್ಲರ ಹತ್ರನೂ ವಿಚಾರಿಸ್ಬಿಟ್ಟು ಆಗಿ ಬಂದರೆ ಮಾಡಿಬಿಡೋಣ, ಎಲ್ಲರೂ ಒಪ್ಕೊಂಡ್ರೆ. ನೀವು ಹೇಳ್ದಂಗೆ ಅಕ್ಕ ಹೊಸಿ ಜೋರೆ, ನಮ್ಮ ಶೋಭನೂ ಹಂಗೆ ಅವಳೆ. ಇಬ್ರಿಗೂ ಸರಿ ಹೋಯ್ತದೆ ಅಂತ ಅಷ್ಟೇ. ಅಂತ ನೀವು ಗಂಡ ಹೆಂಡತಿ ಈ ವಿಚಾರ ಬಿಡೋಕ್ಕಿಲ್ಲ ಅನ್ನು. ಹಂಗಲ್ಲ ಕಣವ್ವ, ನಮ್ಮ ಮಕ್ಳಲ್ವೇ ಚೆಂದಾಗಿರ್ಲಿ. ನಮ್ಮ ಅಣ್ಣನ ಮಕ್ಳಾದ್ರೆ ಬೇರೆನಾ, ನನ್ನ ಮಕ್ಳಾದ್ರೆ ಬೇರೆನಾ? ಅದಕ್ಕೆ ಹಂಗಂತ ಹೇಳ್ದೆ ಕಣವ್ವ. ನಿನ್ನ ಮನ್ಸ್ನಾಗ ಅದೇ ಕಣ ಮಗ, ಅದು ಹಂಗೆ ಅವ್ರ ಮನ್ಸ್ನಾಗೂ ಇರ್ಬೇಕಲ್ಲ. ಅವ್ರ ಮನ್ಸಿನಾಗೂ ಇಲ್ಲದೆ ನನ್ನ ತಮ್ಮನ ಮನೆ ಅಂತ ಬಂದವ್ರೇನವ್ವ. ಆಸೆ ಇದ್ಗಂಡೆ ತಾನೇ ಹುಡಿಕೊಂಡು ಬಂದಿರೋದು. ಏಳು ಸರಿಯಪ್ಪ, ಮಾತಾಡೋಣ. ಮಾತಾಡ್ಬಿಟ್ಟು ನೋಡೋಣ ಆಮೇಲೆ ಏನಾಯ್ತದೆ. ನೀವು ಇವಾಗ ಹೋಯ್ತಾ ಇದ್ದೀರಲ್ಲ, ಆ ವಿಚಾರನ ಮಾತಾಡ್ಕೊಂಡು ಬನ್ನಿರಿ, ಆಯ್ತೆ? ಸರಿ ಕಾಣತ್ತೆ, ನಾನು ಮಾತಾಡ್ತೀನಿ ರೀ. ನೀವೂ ಮಾತಾಡ್ರಿ ಅಣ್ಣ ಅಂತವ ಏನು ಹೇಳ್ತಾನೆ ಅಂತ. ನಾನು ಅದಕ್ಕೆ ತಾವು ಮಾತಾಡ್ತೀನಿ. ನೀವಿಬ್ರು ಮಾತಾಡ್ರಿ, ನಾನು ನಿಮ್ಮ ಅಂತವ ಹೇಳ್ತೀನಿ. ನಾನು ಅವ್ರ ಕಿವಿಗೆ ಮುಟ್ಟಿಸ್ತೀನಿ ಇದನ್ನ, ಆಯ್ತೆ? ಸರಿ ಕಾಣತ್ತೆ, ಆಯಿತು, ಹಂಗೆ ಆಗಲಿ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.